ಬಾಸ್ ಸಿನಿಮಾದ ಟೀಸರ್ ಬಿಡುಗಡೆ ಆಗಿದ್ದು ಈ ಸಿನಿಮಾದ ಟೀಸರ್ ಒಂದು ಕುತೂಹಲಕ್ಕೆ ಕಾರಣ ಆಗಿರೋದು. ಯಾಕೆಂದರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಹೋಲಿಕೆ ಆಗುವಂಥ ಒಂದಷ್ಟು ವಿಚಾರಗಳಿದೆ. ಸೊ ಈ ಸಿನಿಮಾದಲ್ಲಿ ನಾಯಕನಾಗಿ ನಟಿಸಿರುವಂಥ ತನುಷ್ ನಮ್ಮ ಜೊತೆ ಇದ್ರೆ ಬನ್ನಿ ಮಾತಾಡ್ತವಣ. ಸರ್ ನಮಸ್ತೆ. ಸೊ ಈ ಸಿನಿಮಾದಲ್ಲಿ ಬಾಸ್ ಆಗಿಯೇ ನಟಿಸ್ತಾ ಇದ್ದೀರಿ. ಈ ಬಾಸ್ ಅನ್ನೋ ಪದ ಕೇಳಿದ ತಕ್ಷಣ ಫಸ್ಟ್ ನೆನಪಾಗಿದೆ ನಮ್ಮ ಸ್ಯಾಂಡಲ್ವುಡ್ ಸ್ಟಾರು. ಸೊ ಅವರ ಒಂದು ವೈಯಕ್ತಿಕ ಜೀವನ ಅಥವಾ ಈಗ ಏನು ನಡೀತಾ ಇದೆ ಆ ವಿಚಾರಕ್ಕೆ ಈ ಸಿನಿಮಾಗೆ ಏನಾದರೂ ಹೋಲಿಕೆ ಇದೆಯಾ ಅಂತ? ಇಲ್ಲ ಸರ್, ಆ ವಿಚಾರಕ್ಕೂ ಇದಕ್ಕೆ ಯಾವುದೂ ಹೋಲಿಕೆ ಇಲ್ಲ. ನೀವು ಅದನ್ನು ಸಿನಿಮಾ ಕಂಪ್ಲೀಟ್ ಆದಮೇಲೆ ಸಿನಿಮಾ ಕಂಪ್ಲೀಟ್ ಆಗಿದೆ, ಸೆನ್ಸರ್ ಆದಮೇಲೆ ರಿಲೀಸ್ ಮಾಡ್ತೀವಲ್ಲ, ಅವಾಗ ನೋಡಿದ್ರೆ ಗೊತ್ತಾಗುತ್ತೆ ಮೇಡಮ್. ಆರಂಭದಲ್ಲಿ ಬಾಸ್ ಸಿನಿಮಾದ ಟೈಟಲ್ ಕೇಳಿ ಈ ಸಿನಿಮಾದ ಕತೆ ಕೇಳಿದಾಗ ಲವ ಅವರು ಬಂದು ಮೊದಲ ಬರೀ ನಿಮ್ಮ ಹತ್ರ ಹೇಳಿದಾಗ ನಿಮ್ಗೇನು ಥಾಟ್ ಬಂತು? ಈ ಸಿನಿಮಾ ಮಾಡಬೇಕಾ ಮಾಡಬಾರ್ದು ಅಂತ ಒಂದಷ್ಟು ಗೊಂದಲಗಳಿರುತ್ತೆ. ನಿಮ್ಗೇನು ಬಂತ ಆ ಸಂದರ್ಭದಲ್ಲಿ ಮನಸ್ಸಿಗೆ? ನಾವು ಆ್ಯಕ್ಚುಲಿ ಬೇರೆ ಸಿನಿಮಾನ ಡಿಸ್ಕಷನ್ ಮಾಡ್ತಾ ಇದ್ದಿದ್ದು ಅವಾಗ. ಆ ಡಿಸ್ಕಷನ್ ಮಾಡ್ತಾ ಇರಬೇಕಾದ್ರೆ ಸಡನ್ನಾಗಿ ಈ ಥಾಟ್ ಬಂತು, ಯಾಕೆ ಈ ಥರ ಒಂದು ಸಿನಿಮಾ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಆ ಕತೆ ಮೇಲೆ ವರ್ಕ್ ಮಾಡಿದ್ವಿ. ಆಮೇಲೆ ಕತೆ ಮೇಲೆ ವರ್ಕ್ ಮಾಡಿಬಿಟ್ಟು ಒಂದು 4-5 ಮಂತ್ಸ್ ವರ್ಕ್ ಮಾಡಿಬಿಟ್ಟು ಮಾಡಿದ್ವಿ ಸಿನಿಮಾ. ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ಪು ನಮ್ಮಿಬ್ರಿಗೂ ಗೊತ್ತಿರೋಂಥದ್ದೇ. ಇವಾಗ ಏನಾದರೂ ಮಾಡ್ತಾಯಿದ್ದೀವಿ, ಏನಾದರೂ ಒಂದು ಸೀನ್ ಪ್ಲ್ಯಾನ್ ಮಾಡ್ತಾಯಿದ್ದೀವಿ, ಒಂದು ಸ್ಕ್ರೀನ್ ಪ್ಲೇ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಅಂತೇಳಿದ್ರೆ ಡಿಸ್ಕಸ್ ಮಾಡಿಕೊಂಡೇ ಮಾಡಿರೋವಂಥದ್ದು. ಸೊ ಆ ಥರ ಸಿಚುವೇಶನ್ನೇ ಬರಲಿಲ್ಲ ನಮ್ಮಿಬ್ಬರ ಮಧ್ಯೆ. ಸತ್ಯ ಘಟನೆ ಆಧಾರಿತ ಸಿನಿಮಾ ಅಂತ ಹೇಳ್ತೀರಿ, ಒಂದಷ್ಟು ಕೇಸ್ ಅಂದರೆ ಸ್ಟಡಿ ಮಾಡಿರ್ತೀರಾ. ಸೊ ಈ ಥರದೊಂದು ಕತೆ ಮಾಡುವಾಗ ಯಾವ ಕೇಸ್ ರೆಫರೆನ್ಸಲ್ಲಿ ಈ ಸಿನಿಮಾ ಮಾಡಿದ್ದೀರಿ ಅಂತ? ಅದನ್ನು ನಾನು ರಿವೀಲ್ ಮಾಡೋಕ್ಕಾಗಲ್ಲ ಸರ್. ಅದು ಸಿನಿಮಾದಲ್ಲೇ ನೀವು ನೋಡ್ಬಿಟ್ಟು ತಿಳ್ಕೊಬೇಕು ಯಾವ ಕೇಸನ್ನ ಸ್ಟಡಿ ಮಾಡಿದ್ದೀವಿ, ಇದನ್ನು ಮಾಡಿದ್ದೀವಿ ಅನ್ನೋದು. ಸರ್ ಟೀಸರ್ ನೋಡಿದಾಗ ಒಂದಷ್ಟು ವಿಚಾರಗಳು ನೋಡಿದಾಗ, ಒಂದಷ್ಟು ಕಂಟೆಂಟ್ ನೋಡಿದಾಗ ನೇರವಾಗಿ ಅದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಮೇಲೆ ಮಾಡಿರುವಂಥ ಸಿನಿಮಾನೇ ಅಂತಲೇ ಹೇಳ್ತಾ ಇದೆ. ಸೊ ಸತ್ಯನ ಏನು ಅಂತ? ಇಲ್ಲ ಸರ್, ಇಲ್ಲ ಆ ಥರದ್ದೆಲ್ಲ ಏನು. ಅದೇ ನಾನು ಹೇಳಿದ್ನಲ್ಲ, ಇವಾಗ ನಿಮ್ಮ ಕಲ್ಪನೆ ಅದು, ಇವಾಗ ನಿಮ್ಮ ಪರ್ಸೆಪ್ಷನ್ ಅದು. ಇವಾಗ ನೀವು ಅನ್ಕೊಬೋದು ಇದನ್ನು, ಇದು ರೇಣುಕಾಸ್ವಾಮಿ ಅವರು ಪ್ರಕರಣಕ್ಕೆ ಮ್ಯಾಚ್ ಆಗ್ತಿದೆಯಲ್ಲ ಅಂತ. ಆಗ್ದೇನೆ ಇರ್ಬೋದಲ್ಲ ಸರ್. ಸರ್ ಕಾನೂನು ತೊಡಕು ಏನಾದರೂ ಆಗಬಹುದು ಸಿನಿಮಾ ಮೇಲೆ ಅನ್ನೋ ಕಾರಣಕ್ಕೋಸ್ಕರ ಒಪ್ಕೋತಾ ಇಲ್ವಾ ಚಿತ್ರತಂಡ? ಇಲ್ಲ, ಹಂಗೇನಿಲ್ಲ. ಇವಾಗ ಸಿನಿಮಾ ಮಾಡಿಬಿಟ್ಟು ರಿಲೀಸ್ ಮಾಡಬೇಕಲ್ಲ ಸರ್. ರಿಲೀಸ್ ಮಾಡಬೇಕು ಅಂದರೆ ಸೆನ್ಸರ್ ಸಿನಿಮಾ ನೋಡಬೇಕಲ್ಲ ಸರ್. ಅದೆಲ್ಲ ಮಾಡಾದ್ಮೇಲೆ ನಾವು ರಿಲೀಸ್ ಮಾಡೋಕ್ಕಾಗೋದು. ಅದಕ್ಕೆ ಆದಂಥ ಒಂದು ಚೌಕಟ್ಟಿರುತ್ತೆ, ಅದನ್ನು ಕ್ರಾಸ್ ಮಾಡಿ ನಾವೇನು ಮಾಡೋದಕ್ಕಾಗಲ್ಲ. ನೆಕ್ಸ್ಟ್ ಸಿನಿಮಾ ಸೆನ್ಸರ್ ನೋಡ್ತಾರೆ, ಅವ್ರಿಗೇನಾದರೂ ಆ ಥರ ಅನಿಸಿದ್ರೆ ಅವ್ರು 100% ಸ್ಟಾಪ್ ಮಾಡ್ತಾರೆ ಸಿನಿಮಾನ. ಅದು ರಿವೈಸ್ ಕಮಿಟಿಗೆ ಹೋಗಿ ಅಂತ ಹೇಳ್ತಾರೆ, ಅಥವಾ ಕೋರ್ಟ್ಗೆ ಹೋಗಿ ಅಂತ ಹೇಳ್ತಾರೆ. ಅದಕ್ಕೆ ಕಾನೂನುಗಳಿವೆ, ಅದನ್ನು ಮಾಡ್ತಾರೆ. ಸತ್ಯ ಘಟನೆ ಅಂತ ಹೇಳಿರಿ, ಯಾವುದಾದ್ರು ಸತ್ಯ ಘಟನೆ, ಯಾವ ಕೇಸ್ಗಳದೆಲ್ಲ ಈ ಸಿನಿಮಾಗೆ ರೆಫರೆನ್ಸ್ ಇರುವಂಥ ಸಿನಿಮಾ ಅಂತ ಕತೆ? ಸತ್ಯ ಘಟನೆ ಅಂತ ಹೇಳಿದ್ರೆ ಸರ್, ನಾನು ಕನ್ನಡದಲ್ಲಿ ಯಾವ ಸ್ಟಾರು ಕೂಡ ಈ ಥರದೊಂದು ಸಂದರ್ಭದಲ್ಲಿ ಸಿಗಾಕೊಂಡಿಲ್ಲ. ಈಗ ಆನ್ಗೋಯಿಂಗ್ ಏನು ನಡೀತದೆ ಹೊರತುಪಡಿಸಿ ತಕ್ಷಣ ಬರೀ ಸಿನಿಮಾಗೆ ರಿಲೇಟೆಡ್ ಅಲ್ವಲ್ಲ ಸರ್. ಸ್ಟಾರ್ ಅಂದ ತಕ್ಷಣ ಎಲ್ಲರೂ ಸ್ಟಾರ್ ಆಗಿರ್ತಾರೆ. ಪೊಲಿಟಿಷಿಯನ್ನು ಸ್ಟಾರೇ, ಒಬ್ಬ ಕ್ರಿಕೆಟರು ಸ್ಟಾರೇ, ಅಥವಾ ಇನ್ನೊಬ್ಬ ನಾರ್ಮಲ್ ಸೋಷಿಯಲ್ ವರ್ಕರು ಸ್ಟಾರ್ ಆಗಿರ್ತಾರೆ, ಯಾವುದೋ ರೈತರ ಪರವಾಗಿ ಹೋರಾಟ ಮಾಡೋರು ಸ್ಟಾರ್ ಆಗಿರ್ತಾರೆ. ತನುಷ್ ಅವ್ರು ಏನಾಗಿರ್ತಾರೆ ಈ ಸಿನಿಮಾದಲ್ಲಿ? ನಾನು ಅದನ್ನು ಸಿನಿಮಾದಲ್ಲಿ ನೋಡ್ಬಿಟ್ಟು ನೀವು ನೋಡಬೇಕು ಸರ್. ನಾನು ಇವಾಗ ಹೇಳೋದಕ್ಕೆ ಇಷ್ಟಪಡಲ್ಲ ಸರ್ ಅದನ್ನು. ಸರ್ ಈಗ ಸತ್ಯಮೇವ ಜಯತೆ ಅಂತ ಹಾಕಿದ್ರಿ, ಇಲ್ಲಿ ಯಾರ ಪರವಾದಂಥ ಜಯ ಇರುತ್ತೆ ಅಂತ? ಯಾಕಂದ್ರೆ ಕೇಸು ಅಂತ ಬಂದಾಗ ಎರಡು ಅಂದ್ರೆ ನಾಯಕನ ಪರವಾಗಿ ಇರುತ್ತೆ. ಅಂದರೆ ಸಿನಿಮಾದಲ್ಲಿ ಈ ಸಿನಿಮಾದಲ್ಲಿ ಇರೋ ನಾಯಕನ ಪರವಾಗಿರುತ್ತೆ. ಈ ಹೀರೋ ಬಂದು ಇನ್ನೋಸೆಂಟ್ ಈ ಸಿನಿಮಾದಲ್ಲಿ. ನಾನು ಅದನ್ನ ಹೇಳಲ್ಲ ಸರ್. ನ್ಯಾಯ ಎಲ್ಲಿದ್ರು ನ್ಯಾಯನೇ ಸರ್. ಅದೇ ನಾನು ಹೇಳಿದ್ನಲ್ಲ, ನಾನು ನೋಡೋ ರೀತಿ ಬೇರೆ, ನೀವು ನೋಡೋ ರೀತಿ ಬೇರೆ, ಇನ್ನೊಬ್ರು ಬೇರೆಯವ್ರು ನೋಡೋ ರೀತಿ ಬೇರೆ ಇರುತ್ತೆ. ಅವ್ರವ್ರ ರೀತಿಯಲ್ಲಿ ಅವ್ರವರು ಕರೆಕ್ಟ್. ಸರ್ ಒಂದಷ್ಟು ಕೇಸ್ಗಳಂತ ಆದಾಗ ಎರಡು ಕಡೆನೂ ತಪ್ಪು ಸರಿ ಅನ್ನೋದು ಇದ್ದೇ ಇರುತ್ತೆ. ಸೊ ಅದನ್ನ ಅಧ್ಯಯನ ಮಾಡ್ತಾಗ ಏನು ವಿಚಾರಗಳನ್ನು ಬರುತ್ತೆ. ಈ ಕೇಸಲ್ಲಿ, ಈ ಕೊಲೆ ಕೇಸ್ನಲ್ಲಿ ಅಂದರೆ ಸಿನಿಮಾ ಕೊಲೆ ಕೇಸ್ನಲ್ಲಿ ಹೀರೋದು ಏನು ತಪ್ಪಿಲ್ಲ ಅಂತ ಪ್ರೂವ್ ಮಾಡುವಂಥ ಕತೆ ಅಂತ ಹೇಳಿದ್ರಿ. ಪ್ರೂವ್ ಮಾಡೋ ಅಂಥ ಕತೆ ಏನಿಲ್ಲ ಸರ್. ಜಡ್ಜ್ಮೆಂಟ್ ಕೊಡೋಕೆ ನಾನು ಯಾರೂ ಅಲ್ಲ. ಸಿನಿಮಾದಲ್ಲಿ ಈ ಸಿನಿಮಾಗೆ ಸಂಬಂಧಪಟ್ಟಿರೋಂಥ ಕಥೆನಲ್ಲಿ ಈ ಸಿನಿಮಾದಲ್ಲಿ ಏನು ನ್ಯಾಯ ಸಿಗಬೇಕು ಅದು ಸಿಕ್ಕಿದೆ. ಈಗ ಬಾಸ್ ಅಂತ ಟೈಟ್ಲ್ ಇಟ್ಟಾಗ ಈ ಥರ ಕಂಟೆಂಟ್ ಅಂತ ಬಂದಾಗ ಅಭಿಮಾನಿಗಳ ಕಡೆಯಿಂದ ಒಂದಷ್ಟು ಪ್ರಶ್ನೆಗಳು ಇದ್ದೇ ಇರುತ್ತೆ. ಸೊ ಆ ಥರ ಏನಾದ್ರು ಎದುರಿಸಿದ್ರ ಇಡೀ ಟೀಮ್ ಏನಾದ್ರು ಪ್ರಶ್ನೆಗಳು ಬಂತ ಈ ಸಿನಿಮಾಗೂ ಮತ್ತು ದರ್ಶನ್ ಅವ್ರಿಗೂ ಏನಾದ್ರು ಹೋಲಿಕೆ ಇದೆ ಅಂತ ಮಾತುಕತೆಗಳು? ಇಲ್ಲ ಸರ್, ಇವಾಗ ದರ್ಶನ್ ಸರ್ ಫ್ಯಾನ್ಸು ಎಲ್ಲ ಸಿನಿಮಾಗೂ ಸಪೋರ್ಟ್ ಮಾಡಿದ್ದಾರೆ, ನಮ್ಮ ಸಿನಿಮಾಗೂ ಸಪೋರ್ಟ್ ಮಾಡ್ತಾರೆ, 100% ಮಾಡ್ತಾರೆ. ದರ್ಶನ್ ಅವ್ರ ಜೊತೆಗಿನ ಒಡನಾಟ ನೆನೆಸ್ಕೊಳ್ಳೋದಾದ್ರೆ, ನೀವು ಸಿನಿಮಾ ಇಂಡಸ್ಟ್ರಿಗೆ ಬಂದ ಸಂದರ್ಭದಲ್ಲಿ ಸಾಕಷ್ಟು ಸರಿ ಭೇಟಿಯಾಗಿರ್ತೀರಿ, ವೈಯಕ್ತಿಕ ಗೊತ್ತಿರುತ್ತೆ ನಿಮಗೆ? ಇಲ್ಲ, ನಾನು ದರ್ಶನ್ ಸರ್ನ ಯಾವತ್ತೂ ಮೀಟೇ ಮಾಡಿಲ್ಲ. ನಾನು ಮೀಟು ಮಾಡಿಲ್ಲ, ನಾನು ನೋಡೂ ಇಲ್ಲ ದರ್ಶನ್ ಸರ್ನ ನೇರವಾಗಿ. ನಾನು ಒಂದೇ ಒಂದು ಶೂಟಿಂಗ್ ಮಾಡ್ತಾ ಇದ್ರಿ, ಯಾವ ಸಿನಿಮಾ ಅಂತಲೂ ಗೊತ್ತಿಲ್ಲ ನನಗೆ. ನಾನು ಇನ್ನು ಕಾಲೇಜಲ್ಲಿ ಓದ್ತಾ ಇದ್ದೆ. ಸದಾಶಿವನಗರ ಲೇಕ್ ಇದೆಯಲ್ಲ, ಅಲ್ಲಿ ಇದರಲ್ಲಿ ಶೂಟಿಂಗ್ ಮಾಡ್ತಾಯಿದ್ರು. ಅವತ್ತು ನಾನು ಗೇಟಿಂದ ಆಚೆ ನಿಂತ್ಕೊಂಡು ದರ್ಶನ್ ಸರ್ ನೋಡಿದ್ದೆ ಅಷ್ಟೇ. ಅಷ್ಟು ಬಿಟ್ಬಿಟ್ರೆ ನಾನು ಇವತ್ತರೆಗೂ ನೋಡಿಲ್ಲ ದರ್ಶನ್ ಸರ್ನ.
ಮೀಟ್ ಮಾಡೋಂಥ ಸಿಚುವೇಶನ್ ಸಿಕ್ಕಿಲ್ಲ. ಸಿನಿಮಾ ಹೊರತುಪಡಿಸಿ, ಯಾಕಂದರೆ ಈ ಥರದೊಂದು ಕಂಟೆಂಟ್ ಸಿನಿಮಾ ಮಾಡಿದಾಗ ಒಂದಷ್ಟು ಇರುತ್ತೆ, ನೀವು ಒಂದು ಚರ್ಚೆ ಮಾಡ್ತಾ ಇರ್ತಾರೆ, ತನಿಖೆ ಮಾಡ್ತಾ ಇರ್ತಾರೆ, ಈ ಕೇಸಲ್ಲಿ ಏನಾಗಿರೋದು ಅಂತ ತಿಳ್ಕೊಳಕ್ಕೆ ಪ್ರಯತ್ನ ಪಟ್ಟಿರ್ತಾರೆ. ದರ್ಶನ್ ಅವರ ಕೇಸ್ ಯಾವ ಮಟ್ಟಿಗೆ ಇದೆ ಅಂತ ತಮ್ಗೆ ಅನ್ಸುತ್ತೆ? ಸರ್ ಅದು ನಮ್ಗೆ ಗೊತ್ತಿಲ್ಲ ಸರ್, ನಂಗೆ ಅದ್ರ ಬಗ್ಗೆ ಅರಿವಿಲ್ಲ ಸರ್. ನನಗೆ ಅದ್ರ ಬಗ್ಗೆ ಐಡಿಯಾಸ್ ಇಲ್ಲ ಸರ್. ಏನಾದರೂ ಒಳ್ಳೇದಾಗಲಿ ಸರ್ ಅಷ್ಟೇ. ಡೈರೆಕ್ಟ್ರ್ ಹೇಳ್ತಿರೋ ಸಿನಿಮಾದ ಕ್ಲೈಮ್ಯಾಕ್ಸ್ ಇನ್ನೂ ಆಗಿಲ್ಲ ಅಂತ ಅಂದ್ಬಿಟ್ಟು, ಅಂದರೆ ಹೋದ್ ಸರಿ ಮೊದಲ ಪ್ರೆಸ್ ಮೀಟ್ ಆದಾಗ. ಸೊ ಈಗ ಕ್ಲೈಮ್ಯಾಕ್ಸ್ ಆಗಿದೆಯಾ, ಕೊನೆ ಏನಾಗಿರುತ್ತೆ? ಎಲ್ಲ ಆಗೋಗ್ಬಿಟ್ಟಿದೆ ಸರ್. ಕ್ಲೈಮ್ಯಾಕ್ಸ್ ಹೇಳ್ಬಿಟ್ರೆ ಇನ್ನೇನು ಸರ್, ಸಿನಿಮಾನೇ ಮುಗ್ದೋಯ್ತಲ್ಲ. ಹಾಂ, ಸಿನಿಮಾದಲ್ಲಿ ಥಿಯೇಟ್ರಲ್ಲಿ ನೋಡಿ ಸರ್. ಅಂದರೆ ಹೀರೋ ಪರವಾಗಿರುವಂಥ ಸಿನಿಮಾ ಅದಂತ ಹೌದು. ಅದು ಸಿನಿಮಾದಲ್ಲಿ ಏನು ನ್ಯಾಯ ಸಿಗಬೇಕು ಅದು ಸಿಕ್ಕಿದೆ ಸರ್. ಸಿನಿಮಾದಲ್ಲಿ ಈ ಕತೆಗೆ ಏನು ನ್ಯಾಯ ಸಿಗಬೇಕು ಅದು ಸಿಕ್ಕಿದೆ, ಅದೇ ಕ್ಲೈಮ್ಯಾಕ್ಸ್. ಸೆನ್ಸರ್ ತೊಡಕ್ಕೆ ಏನಾದರೂ ಆಗ್ಬೋದು ಅನ್ನೋ ಭಯ ಇದೆಯಾ? ನಾವು ಮಾಡಿರೋ ಕತೆಗೆ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಕೊನೆಗೆ ರಿಲೀಸ್ ಯಾವಾಗ ಅಂತ? ಇನ್ನೊಂದು ತಿಂಗಳಲ್ಲಿ ರಿಲೀಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಎಲ್ಲ ನಾವು ಅಂದ್ಕೊಂಡಿರೋ ಥರನೇ ಆಗಲೇ ಒಂದು ತಿಂಗಳಲ್ಲಿ ರಿಲೀಸ್ ಮಾಡಿಬಿಡ್ತೀವಿ ಸರ್. ಥ್ಯಾಂಕ್ ಯು. ಒಳ್ಳೆಯದು. ಥ್ಯಾಂಕ್ ಯು. ಎಸ್, ಇದಿಷ್ಟು ತನುಷ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರೋಷನ್ ಜೊತೆ ಲೋಕಸ್ ನ್ಯೂಸ್ ಫಸ್ಟ್, ಬೆಂಗಳೂರು.